ನೋಡಿ, ಚುನಾವಣಾ ಫಲಿತಾಂಶಕ್ಕೂ ಮುನ್ನವೇ ಚುನಾವಣೆ ಫಲಿತಾಂಶೀಯ ಬಳಿಕ ರಾಜ್ಯದಲ್ಲಿ ಕ್ರಾಂತಿ ಆಗುತ್ತೆ. ಚುನಾವಣಾ ಫಲಿತಾಂಶಕ್ಕೂ ಮುನ್ನವೇ ಸಾಕಷ್ಟು ಅನುಮಾನ ಈಗ ಸೃಷ್ಟಿಯಾಗಿದೆ. ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ರಾಜಕಾರಣದ ಬಗ್ಗೆ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ದಾವಣಗೆರೆಯಲ್ಲಿ ಗೊಂದಲ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಜಮೀರ್ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ. ಫಲಿತಾಂಶದ ಬಳಿಕ ಏನು ಬೆಳವಣಿಗೆ ಆಗುತ್ತದೆ ನೋಡಬೇಕು. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 5ನೇ ತಾರೀಕಿನ ನಂತರ ಏನೇನು ಡೆವಲಪ್ಮೆಂಟ್ ಆಗುತ್ತೆ? 5ನೇ ತಾರೀಕಿಂತ ಮುಂಚೆನೆ ಕಾಂಗ್ರೆಸ್ ನಲ್ಲಿ ಕ್ರಾಂತಿ ಶುರುವಾಗಿದೆ. ಮೋಸ್ಟ್ಲಿ ಅವ್ರಿಗೆ ಏನಾದ್ರು ದಾವಣಗೆರೆಯಲ್ಲಿ ಸೋಲು ಆತಂಕ ಇದೆಯಾ ಅಂತ ಮೈನಾರಿಟಿ ನಾಯಕರನ್ನೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ರಾಜೀನಾಮೆ ಚುನಾವಣಾ ಫಲಿತಾಂಶ ಬರೋದಕ್ಕೆ ಮುಂಚೆನೆ ಯಾಕೆ ಅನುಮಾನ ಶುರುವಾಗಿದೆ? ಯಾತಕ್ಕೆ ಡೆವಲಪ್ಮೆಂಟ್ ಪ್ರಾರಂಭ ಮಾಡ್ಕೊಂತಿದ್ದಾರೆ? ಅವರು ಒಂದು ಮೈನಾರಿಟಿ ಕಮ್ಯುನಿಟಿನ ನಾವು ರಕ್ಷಣೆ ಮಾಡ್ತಕ್ಕಂಥವ್ರು ನಾವೇ ಪೇಟೆಂಟ್ ತಗೊಂಡಿದೀವಿ ಅಂತಕ್ಕಂಥ ಹೇಳ್ತಾ ಇದ್ದವರು ಇವತ್ತು ಅಲ್ಲಿ ಗೊಂದಲ ಯಾಕೆ ಸೃಷ್ಟಿ ಮಾಡ್ಕೊಂಡ್ರು ಕಾಂಗ್ರೆಸ್ನವರು? ಅದು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಮೇಲೆನೆ ಯಾಕೆ ಈಗ ಗದ ಪ್ರಾರಂಭ ಮಾಡ್ಕೊಂಡು ಬಿಟ್ಟವ್ರು? 5ನೇ ತಾರೀಕಿನ ಫಲಿತಾಂಶದ ನಂತರ ಏನೇನು ಡೆವಲಪ್ಮೆಂಟ್ ಆಗೋದು ನೋಡೋಣ. ಯಾಕೆಂದ್ರೆ ಇಲ್ಲೇನ್ ಹೇಳ್ತಾರೆ ಕಾಂಗ್ರೆಸ್ ಅಧ್ಯಕ್ಷರು, ನನಗೇನು ಸಂಬಂಧ ಇಲ್ಲ, ನಾನು ಯಾರ ಮೇಲೂ ಆಕ್ಷನ್ ತಗೊಳ್ಳಿ ಅಂತ ಹೇಳಿರ್ಲಿಲ್ಲ, ನನಗೂ ಜಮೀರ್ ಅವ್ರಿಗೂ ಏನು ಡಿಫರೆನ್ಸ್ ಇಲ್ಲ, ಅವರಿಗೆ ಕ್ಲಾರಿಫಿಕೇಶನ್ ಕೊಟ್ಕೊಂಡವ್ರು, ನಾವು ಆಕ್ಷನ್ ತಗೊಳ್ಳಿ ಅಂತ ಹೇಳಿಲ್ಲ ಅಂತ ಹೇಳ್ಕೊಂಡು ಅವರು ಹೇಳಿದ್ರೆ ನೋಡಿ, ಚುನಾವಣಾ ಫಲಿತಾಂಶಕ್ಕೂ ಮುನ್ನವೇ ಚುನಾವಣೆ ಫಲಿತಾಂಶೀಯ ಬಳಿಕ ರಾಜ್ಯದಲ್ಲಿ ಕ್ರಾಂತಿ ಆಗುತ್ತೆ. ಚುನಾವಣಾ ಫಲಿತಾಂಶಕ್ಕೂ ಮುನ್ನವೇ ಸಾಕಷ್ಟು ಅನುಮಾನ ಈಗ ಸೃಷ್ಟಿಯಾಗಿದೆ. ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ರಾಜಕಾರಣದ ಬಗ್ಗೆ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ದಾವಣಗೆರೆಯಲ್ಲಿ ಗೊಂದಲ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಜಮೀರ್ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ. ಫಲಿತಾಂಶದ ಬಳಿಕ ಏನು ಬೆಳವಣಿಗೆ ಆಗುತ್ತದೆ ನೋಡಬೇಕು. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 5ನೇ ತಾರೀಕಿನ ನಂತರ ಏನೇನು ಡೆವಲಪ್ಮೆಂಟ್ ಆಗುತ್ತೆ? 5ನೇ ತಾರೀಕಿಂತ ಮುಂಚೆನೆ ಕಾಂಗ್ರೆಸ್ ನಲ್ಲಿ ಕ್ರಾಂತಿ ಶುರುವಾಗಿದೆ. ಮೋಸ್ಟ್ಲಿ ಅವ್ರಿಗೆ ಏನಾದ್ರು ದಾವಣಗೆರೆಯಲ್ಲಿ ಸೋಲು ಆತಂಕ ಇದೆಯಾ ಅಂತ ಮೈನಾರಿಟಿ ನಾಯಕರನ್ನೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ರಾಜೀನಾಮೆ ಚುನಾವಣಾ ಫಲಿತಾಂಶ ಬರೋದಕ್ಕೆ ಮುಂಚೆನೆ ಯಾಕೆ ಅನುಮಾನ ಶುರುವಾಗಿದೆ? ಯಾತಕ್ಕೆ ಡೆವಲಪ್ಮೆಂಟ್ ಪ್ರಾರಂಭ ಮಾಡ್ಕೊಂತಿದ್ದಾರೆ? ಅವರು ಒಂದು ಮೈನಾರಿಟಿ ಕಮ್ಯುನಿಟಿನ ನಾವು ರಕ್ಷಣೆ ಮಾಡ್ತಕ್ಕಂಥವ್ರು ನಾವೇ ಪೇಟೆಂಟ್ ತಗೊಂಡಿದೀವಿ ಅಂತಕ್ಕಂಥ ಹೇಳ್ತಾ ಇದ್ದವರು ಇವತ್ತು ಅಲ್ಲಿ ಗೊಂದಲ ಯಾಕೆ ಸೃಷ್ಟಿ ಮಾಡ್ಕೊಂಡ್ರು ಕಾಂಗ್ರೆಸ್ನವರು? ಅದು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಮೇಲೆನೆ ಯಾಕೆ ಈಗ ಗದ ಪ್ರಾರಂಭ ಮಾಡ್ಕೊಂಡು ಬಿಟ್ಟವ್ರು? 5ನೇ ತಾರೀಕಿನ ಫಲಿತಾಂಶದ ನಂತರ ಏನೇನು ಡೆವಲಪ್ಮೆಂಟ್ ಆಗೋದು ನೋಡೋಣ. ಯಾಕೆಂದ್ರೆ ಇಲ್ಲೇನ್ ಹೇಳ್ತಾರೆ ಕಾಂಗ್ರೆಸ್ ಅಧ್ಯಕ್ಷರು, ನನಗೇನು ಸಂಬಂಧ ಇಲ್ಲ, ನಾನು ಯಾರ ಮೇಲೂ ಆಕ್ಷನ್ ತಗೊಳ್ಳಿ ಅಂತ ಹೇಳಿರ್ಲಿಲ್ಲ, ನನಗೂ ಜಮೀರ್ ಅವ್ರಿಗೂ ಏನು ಡಿಫರೆನ್ಸ್ ಇಲ್ಲ, ಅವರಿಗೆ ಕ್ಲಾರಿಫಿಕೇಶನ್ ಕೊಟ್ಕೊಂಡವ್ರು, ನಾವು ಆಕ್ಷನ್ ತಗೊಳ್ಳಿ ಅಂತ ಹೇಳಿಲ್ಲ ಅಂತ ಹೇಳ್ಕೊಂಡು ಅವರು ಹೇಳಿದ್ರೆ ನೋಡಿ, ಚುನಾವಣಾ ಫಲಿತಾಂಶಕ್ಕೂ ಮುನ್ನವೇ ಚುನಾವಣೆ ಫಲಿತಾಂಶೀಯ ಬಳಿಕ ರಾಜ್ಯದಲ್ಲಿ ಕ್ರಾಂತಿ ಆಗುತ್ತೆ. ಚುನಾವಣಾ ಫಲಿತಾಂಶಕ್ಕೂ ಮುನ್ನವೇ ಸಾಕಷ್ಟು ಅನುಮಾನ ಈಗ ಸೃಷ್ಟಿಯಾಗಿದೆ. ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ರಾಜಕಾರಣದ ಬಗ್ಗೆ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ದಾವಣಗೆರೆಯಲ್ಲಿ ಗೊಂದಲ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಜಮೀರ್ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ. ಫಲಿತಾಂಶದ ಬಳಿಕ ಏನು ಬೆಳವಣಿಗೆ ಆಗುತ್ತದೆ ನೋಡಬೇಕು. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 5ನೇ ತಾರೀಕಿನ ನಂತರ ಏನೇನು ಡೆವಲಪ್ಮೆಂಟ್ ಆಗುತ್ತೆ? 5ನೇ ತಾರೀಕಿಂತ ಮುಂಚೆನೆ ಕಾಂಗ್ರೆಸ್ ನಲ್ಲಿ ಕ್ರಾಂತಿ ಶುರುವಾಗಿದೆ. ಮೋಸ್ಟ್ಲಿ ಅವ್ರಿಗೆ ಏನಾದ್ರು ದಾವಣಗೆರೆಯಲ್ಲಿ ಸೋಲು ಆತಂಕ ಇದೆಯಾ ಅಂತ ಮೈನಾರಿಟಿ ನಾಯಕರನ್ನೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ರಾಜೀನಾಮೆ ಚುನಾವಣಾ ಫಲಿತಾಂಶ ಬರೋದಕ್ಕೆ ಮುಂಚೆನೆ ಯಾಕೆ ಅನುಮಾನ ಶುರುವಾಗಿದೆ? ಯಾತಕ್ಕೆ ಡೆವಲಪ್ಮೆಂಟ್ ಪ್ರಾರಂಭ ಮಾಡ್ಕೊಂತಿದ್ದಾರೆ? ಅವರು ಒಂದು ಮೈನಾರಿಟಿ ಕಮ್ಯುನಿಟಿನ ನಾವು ರಕ್ಷಣೆ ಮಾಡ್ತಕ್ಕಂಥವ್ರು ನಾವೇ ಪೇಟೆಂಟ್ ತಗೊಂಡಿದೀವಿ ಅಂತಕ್ಕಂಥ ಹೇಳ್ತಾ ಇದ್ದವರು ಇವತ್ತು ಅಲ್ಲಿ ಗೊಂದಲ ಯಾಕೆ ಸೃಷ್ಟಿ ಮಾಡ್ಕೊಂಡ್ರು ಕಾಂಗ್ರೆಸ್ನವರು? ಅದು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಮೇಲೆನೆ ಯಾಕೆ ಈಗ ಗದ ಪ್ರಾರಂಭ ಮಾಡ್ಕೊಂಡು ಬಿಟ್ಟವ್ರು? 5ನೇ ತಾರೀಕಿನ ಫಲಿತಾಂಶದ ನಂತರ ಏನೇನು ಡೆವಲಪ್ಮೆಂಟ್ ಆಗೋದು ನೋಡೋಣ. ಯಾಕೆಂದ್ರೆ ಇಲ್ಲೇನ್ ಹೇಳ್ತಾರೆ ಕಾಂಗ್ರೆಸ್ ಅಧ್ಯಕ್ಷರು, ನನಗೇನು ಸಂಬಂಧ ಇಲ್ಲ, ನಾನು ಯಾರ ಮೇಲೂ ಆಕ್ಷನ್ ತಗೊಳ್ಳಿ ಅಂತ ಹೇಳಿರ್ಲಿಲ್ಲ, ನನಗೂ ಜಮೀರ್ ಅವ್ರಿಗೂ ಏನು ಡಿಫರೆನ್ಸ್ ಇಲ್ಲ, ಅವರಿಗೆ ಕ್ಲಾರಿಫಿಕೇಶನ್ ಕೊಟ್ಕೊಂಡವ್ರು,
ನಾವು ಆಕ್ಷನ್ ತಗೊಳ್ಳಿ ಅಂತ ಹೇಳಿಲ್ಲ ಅಂತ ಹೇಳ್ಕೊಂಡು ಅವರು ಹೇಳಿದ್ರೆ ನಾವು ನೋಡಿ, ಚುನಾವಣಾ ಫಲಿತಾಂಶಕ್ಕೂ ಮುನ್ನವೇ ಚುನಾವಣೆ ಫಲಿತಾಂಶೀಯ ಬಳಿಕ ರಾಜ್ಯದಲ್ಲಿ ಕ್ರಾಂತಿ ಆಗುತ್ತೆ. ಚುನಾವಣಾ ಫಲಿತಾಂಶಕ್ಕೂ ಮುನ್ನವೇ ಸಾಕಷ್ಟು ಅನುಮಾನ ಈಗ ಸೃಷ್ಟಿಯಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ರಾಜಕಾರಣದ ಬಗ್ಗೆ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ದಾವಣಗೆರೆಯಲ್ಲಿ ಗೊಂದಲ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಜಮೀರ್ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ. ಫಲಿತಾಂಶದ ಬಳಿಕ ಏನು ಬೆಳವಣಿಗೆ ಆಗುತ್ತದೆ ನೋಡಬೇಕು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 5ನೇ ತಾರೀಕಿನ ನಂತರ ಏನೇನು ಡೆವಲಪ್ಮೆಂಟ್ ಆಗುತ್ತೆ. 5ನೇ ತಾರೀಕಿಂತ ಮುಂಚೆನೆ ಕಾಂಗ್ರೆಸ್ ನಲ್ಲಿ ಕ್ರಾಂತಿ ಶುರುವಾಗಿದೆ. ಮೋಸ್ಟ್ಲಿ ಅವ್ರಿಗೆ ಏನಾದ್ರು ದಾವಣಗೆರೆಯಲ್ಲಿ ಸೋಲು ಆತಂಕ ಇದೆಯಾ ಅಂತ ಮೈನಾರಿಟಿ ನಾಯಕರನ್ನೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಚುನಾವಣಾ ಫಲಿತಾಂಶ ಬರೋದಕ್ಕೆ ಮುಂಚೆನೆ ಯಾಕೆ ಅನುಮಾನ ಶುರುವಾಗಿದೆ? ಯಾತಕ್ಕೆ ಡೆವಲಪ್ಮೆಂಟ್ ಪ್ರಾರಂಭ ಮಾಡ್ಕೊಂತಿದ್ದಾರೆ? ಅವರು ಒಂದು ಮೈನಾರಿಟಿ ಕಮ್ಯುನಿಟಿನ ನಾವು ರಕ್ಷಣೆ ಮಾಡ್ತಕ್ಕಂಥವ್ರು ನಾವೇ ಪೇಟೆಂಟ್ ತಗೊಂಡಿದೀವಿ ಅಂತಕ್ಕಂಥ ಹೇಳ್ತಾ ಇದ್ದವರು ಇವತ್ತು ಅಲ್ಲಿ ಗೊಂದಲ ಯಾಕೆ ಸೃಷ್ಟಿ ಮಾಡ್ಕೊಂಡ್ರು ಕಾಂಗ್ರೆಸ್ನವರು? ಅದು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಮೇಲೆನೆ ಯಾಕೆ ಈಗ ಗದ ಪ್ರಾರಂಭ ಮಾಡ್ಕೊಂಡು ಬಿಟ್ಟವ್ರೆ? 5ನೇ ತಾರೀಕಿನ ಫಲಿತಾಂಶದ ನಂತರ ಏನ್ ಡೆವಲಪ್ಮೆಂಟ್ ಆಗೋದು ನೋಡೋಣ. ಯಾಕೆಂದ್ರೆ ಇಲ್ಲೇನ್ ಹೇಳ್ತಾರೆ ಕಾಂಗ್ರೆಸ್ ಅಧ್ಯಕ್ಷರು, ನನಗೇನು ಸಂಬಂಧ ಇಲ್ಲ, ನಾನು ಯಾರ ಮೇಲೂ ಆಕ್ಷನ್ ತಗೊಳ್ಳಿ ಅಂತ ಹೇಳಿರ್ಲಿಲ್ಲ, ನನಗೂ ಜಮೀರ್ ಅವ್ರಿಗೂ ಏನು ಡಿಫರೆನ್ಸ್ ಇಲ್ಲ, ಅವರಿಗೆ ಕ್ಲಾರಿಫಿಕೇಶನ್ ಕೊಟ್ಕೊಂಡಾಗ ನಾವು ಆಕ್ಷನ್ ತಗೊಳ್ಳಿ ಅಂತ ಹೇಳಿಲ್ಲ ಅಂತ ಹೇಳ್ಕೊಂಡು ಅವರು ಹೇಳಿದ್ರೆ ನೋಡಿ, ಚುನಾವಣಾ ಫಲಿತಾಂಶಕ್ಕೂ ಮುನ್ನವೇ ಚುನಾವಣೆ ಫಲಿತಾಂಶೀಯ ಬಳಿಕ ರಾಜ್ಯದಲ್ಲಿ ಕ್ರಾಂತಿ ಆಗುತ್ತೆ. ಚುನಾವಣಾ ಫಲಿತಾಂಶಕ್ಕೂ ಮುನ್ನವೇ ಸಾಕಷ್ಟು ಅನುಮಾನ ಈಗ ಸೃಷ್ಟಿಯಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ರಾಜಕಾರಣದ ಬಗ್ಗೆ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ದಾವಣಗೆರೆಯಲ್ಲಿ ಗೊಂದಲ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಜಮೀರ್ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ. ಫಲಿತಾಂಶದ ಬಳಿಕ ಏನು ಬೆಳವಣಿಗೆ ಆಗುತ್ತದೆ ನೋಡಬೇಕು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 5ನೇ ತಾರೀಕಿನ ನಂತರ ಏನೇನು ಡೆವಲಪ್ಮೆಂಟ್ ಆಗುತ್ತೆ. 5ನೇ ತಾರೀಕಿಂತ ಮುಂಚೆನೆ ಕಾಂಗ್ರೆಸ್ ನಲ್ಲಿ ಕ್ರಾಂತಿ ಶುರುವಾಗಿದೆ. ಮೋಸ್ಟ್ಲಿ ಅವ್ರಿಗೆ ಏನಾದ್ರು ದಾವಣಗೆರೆಯಲ್ಲಿ ಸೋಲು ಆತಂಕ ಇದೆಯಾ ಅಂತ ಮೈನಾರಿಟಿ ನಾಯಕರನ್ನೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಚುನಾವಣಾ ಫಲಿತಾಂಶ ಯಾತಕ್ಕೆ ಡೆವಲಪ್ಮೆಂಟ್ ಪ್ರಾರಂಭ ಮಾಡ್ಕೊಂತಿದ್ದಾರೆ? ಅವರು ಒಂದು ಮೈನಾರಿಟಿ ಕಮ್ಯುನಿಟಿನ ನಾವು ರಕ್ಷಣೆ ಮಾಡ್ತಕ್ಕಂಥವ್ರು ನಾವೇ ಪೇಟೆಂಟ್ ತಗೊಂಡಿದೀವಿ ಅಂತಕ್ಕಂಥ ಹೇಳ್ತಾ ಇದ್ದವರು ಇವತ್ತು ಅಲ್ಲಿ ಗೊಂದಲ ಯಾಕೆ ಸೃಷ್ಟಿ ಮಾಡ್ಕೊಂಡ್ರು ಕಾಂಗ್ರೆಸ್ನವರು? ಅದು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಮೇಲೆನೆ ಯಾಕೆ ಈಗ ಗದ ಪ್ರಾರಂಭ ಮಾಡ್ಕೊಂಡು ಬಿಟ್ಟವ್ರೆ? 5ನೇ ತಾರೀಕಿನ ಫಲಿತಾಂಶದ ನಂತರ ಏನ್ ಡೆವಲಪ್ಮೆಂಟ್ ಆಗೋದು ನೋಡೋಣ. ಯಾಕೆಂದ್ರೆ ಇಲ್ಲೇನ್ ಹೇಳ್ತಾರೆ ಕಾಂಗ್ರೆಸ್ ಅಧ್ಯಕ್ಷರು, ನನಗೇನು ಸಂಬಂಧ ಇಲ್ಲ, ನಾನು ಯಾರ ಮೇಲೂ ಆಕ್ಷನ್ ತಗೊಳ್ಳಿ ಅಂತ ಹೇಳಿರ್ಲಿಲ್ಲ, ನನಗೂ ಜಮೀರ್ ಅವ್ರಿಗೂ ಏನು ಡಿಫರೆನ್ಸ್ ಇಲ್ಲ, ಅವರಿಗೆ ಕ್ಲಾರಿಫಿಕೇಶನ್ ಕೊಟ್ಕೊಂಡಾಗ ನಾವು ಆಕ್ಷನ್ ತಗೊಳ್ಳಿ ಅಂತ ಹೇಳಿಲ್ಲ ಅಂತ ಹೇಳ್ಕೊಂಡು ಅವರು ಹೇಳಿದ್ರೆ